ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DKC ಮೋಟೋ ವರ್ಲ್ಡ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲ್ಲಿ ಒಂದು 4ರಿಂದ 5 ಕಾರು ಸೇಲಿಗೆ ಬಂದಿದೆ. ಅದ್ರಾಗೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಏನು ಕಾರು, ಏನು ಮಾಡಲು, ಏನು ಪ್ರೈಸ್ಗಿದೆ, ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಆದಷ್ಟು ಡೈರೆಕ್ಟ್ ಓನರ್ ವೆಹಿಕಲ್ನೇ ರೆಫರ್ ಮಾಡ್ತಾ ಇರ್ತೀವಿ. ಯಾರಾದರೂ ಬ್ರೋಕರ್ಸ್ಗಳು ಬೇಡ, ಡೀಲರ್ಸ್ಗಳು ಬೇಡ ಅಂತಂದರೆ ಡೈರೆಕ್ಟ್ ನೀವು ಓನರ್ನೇ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡ್ಬೋದು. ಲೋನ್ ಬೇಕು ಅಂದರೆ ನಮ್ಮ ಕಡೆಯಿಂದ ನೀವು ಲೋನ್ ಕೂಡ ಪ್ರೊವೈಡ್ ಮಾಡಿಸ್ಕೊಡ್ತೀವಿ. ಹಾಗೆ ನಿಮ್ಮ ಕಾರ್ ಸೆಲ್ ಮಾಡಬೇಕು ಅಂದರೂ ಕೂಡ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾರ್ಕೆಟ್ ಪ್ರೈಸ್ಗಿಂತ ಒಂದು 10-20 ಸಾವಿರ ಹೆಚ್ಚಾಗಿ ನಾವು ಡೈರೆಕ್ಟ್ ಕಸ್ಟಮರ್ ಕಡೆಯಿಂದನೇ ನಿಮಗೆ ವ್ಯಾಲ್ಯೂ ಸಿಗೋಗೆ ಮಾಡಿಕೊಡ್ತೀವಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಒಂದು ಲೋ ಬಜೆಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಒಂದು 2 ವೀಲರ್ ಬೈಕ್ ಪ್ರೈಸಲ್ಲಿ ಕಾರ್ ಸಿಗ್ತದೆ. ಅದೊಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಅಂತಲೇ ಹೇಳ್ಬೋದು. ಮಾರ್ಕೆಟಲ್ಲಿ ಎಲ್ಲಿ ಹುಡುಕರು ಈ ಪ್ರೈಸ್ಗೆ ಆಲ್ಟೋ ಕಾರ್ ಸಿಗೋಲ್ಲ. ಒಂದ್ಸಲ ಚೆಕ್ ಮಾಡಿ ಗಾಡಿನ ತೊಗೋಬೋದು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ. ಗಾಡಿ ಮಾಡಲು ಬಂದು 2009 ಮಾಡಲು ಗಾಡಿ ಆಗಿರುತ್ತೆ. ವೆಲ್ ಆ್ಯಂಡ್ ಕ್ಲೀನ್ ಮೇಂಟೈನು. ₹1 ಗಾಡೀಲಿ ಖರ್ಚಿಲ್ಲ. ಸಣ್ಣ ಪುಟ್ಟ ಬಾಡಿ ಡೆಂಟ್ ಇದ್ಬಿಟ್ರೆ ಇಂಜಿನ್ ಗೇರ್ ಬಾಕ್ಸ್ಗೆ 1 ಇಯರ್ ವ್ಯಾರಂಟಿ ಕೂಡ ಸಿಗುತ್ತೆ. ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದರ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ AC, ಪವರ್ ಸ್ಟೇರಿಂಗು ಮತ್ತು 4 ಕೂಡ ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗುತ್ತೆ. ಮತ್ತು ಅಪ್ಪರ್ ವರ್ಷನ್ ಇದೆ, ಸೆಂಟ್ರಲ್ ಲಾಕ್ ಇದೆ, ಮತ್ತು ಫ್ರಂಟ್ 2 ವೀಲು ಫ್ರೆಶ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. ಬ್ಯಾಕು 60-70% ಬ್ಯಾಕ್ ಟೈರು ಕೂಡ ಇದೆ. ಹಾಗೆ ಒಂದು 70% ಸ್ಟೆಪ್ನಿ ಕೂಡ ಇದೆ. ಒಳ್ಳೆ ಲೆದರ್ ಸೀಟ್ಸು ಕೂಡ ಇದೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ. ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು 20ವರೆಗೂ ಆರಾಮಾಗಿ ಮೈಲೇಜ್ ಬರುತ್ತೆ. ಪೆಟ್ರೋಲ್ ಕಾರ್ ಆಗಿರುತ್ತೆ. ಪ್ಯೂರ್ ಪೆಟ್ರೋಲು, ಯಾವುದೇ CNG LPG ಯಾವುದೂ ಮಿಕ್ಸ್ ಇಲ್ಲ. ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಹಾಗೆ ಯಾವುದೇ ವೇರಿಯಂಟ್ ಇರೋದಿಲ್ಲ. ಸೀಟ್ಸ್ ಕವರ್ ಕೂಡ ನೋಡ್ತಾ ಇರ್ಬೋದು. ವೆಲ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಆಗಿರೋಂಥ ವೆಹಿಕಲ್ ಅಂತಲೇ ಹೇಳ್ಬೋದು ಇದು. ಹಾಗೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ₹1,25,000 ಫೈನಲ್ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಓನರ್ ವೆಹಿಕಲ್ ಆಗಿರುತ್ತೆ ಇದು. ಯಾವುದೇ ಡೀಲರ್ ಆಗಲಿ ಮಧ್ಯವರ್ತಿಗಳಾಗಲಿ ಇರಲ್ಲ. ಡೈರೆಕ್ಟ್ ಓನರ್ ಟು ಓನರ್ ಡೀಲ್ ಇರುತ್ತೆ. ಇದಕ್ಕೆ ಯಾವುದೇ ಲೋನ್ ಆಗಲ್ಲ. 2009 ಮಾಡಲಾಗಿರೋದ್ರಿಂದ ಫುಲ್ ಕ್ಯಾಶಲ್ಲೇ ಹೋಗಬೇಕಾಗತ್ತೆ. ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ಶೇರ್ ಮಾಡ್ತೀವಿ. ಬಂದು ಪೂರ್ತಿ ಯಾವ್ದಾರ ಮೆಕ್ಯಾನಿಕ್ ಕೈಲಿ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಗಾಡಿನ ತೊಗೊಂಡೋಗ್ಬೋದು. ಅಷ್ಟು ಅಶ್ಯೂರೆನ್ಸ್ ಇದೆ ಈ ಗಾಡಿ ಮೇಲೆ. ಹಾಗೆಯೇ ಮತ್ತೊಂದು ಗಾಡಿ ಬಂದು ಇದು ಅಷ್ಟೇ ಬಡವರ ಬಾದಾಮಿ ಅಂತಲೇ ಹೇಳ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟು ಡಿಸೈರ್ ಗಾಡಿ ವೆಹಿಕಲ್ VXI ಪೆಟ್ರೋಲ್ ಗಾಡಿ ಆಗಿರುತ್ತೆ. ಈ ಗಾಡಿ ಮಾಡಲು ಕೂಡ 2009 ಮಾಡಲು ಗಾಡಿ, 2009 ಮಾಡಲು ಗಾಡಿ. KA 50 100% ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲೇ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ. FC 2029ವರೆಗೂ FC ಇದೆ. ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಈ ಗಾಡೀಲಿ. ಹಾಗೆಯೇ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಕೂಡ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತಲೇ ಹೇಳ್ಬೋದು. ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ. ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು VXI ಆಗಿರೋದ್ರಿಂದ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಹಾಗೆ ಒಂದೊಳ್ಳೆ ಬೆಸ್ಟು ಲೆದರ್ ಸೀಟ್ಸ್ ಕೂಡ ಇದೆ. ಯಾವುದೇ ವೇರಿಯಂಟ್ ಇರಲಿಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದೂ ಅಷ್ಟೇ ವೇರಿಯಂಟ್ ಇರಲಿಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಆಗಿರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತಂದರೆ 4 80%ವರೆಗೂ ಟೈರ್ ಇದೆ. ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಇದು ಒಂದು ಒಳ್ಳೆ ಬೆಸ್ಟ್ ಟೈರ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ಹಾಗೆಯೇ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ₹2,50,000 ಫೈನಲ್ ಪ್ರೈಸ್ ಆಗಿರುತ್ತೆ. ಆಮೇಲೆ ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಎಷ್ಟು ಓಡಿದೆಯೋ ಅಷ್ಟಕ್ಕೂ ಕೂಡ ಸರ್ವಿಸ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡಿಕೊಡ್ತೀವಿ. ಅಷ್ಟು ಅಶ್ಯೂರೆನ್ಸ್ ಆಗಿರುತ್ತೆ ಗಾಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ಶೇರ್ ಮಾಡ್ತೀವಿ. ಬಂದು ಡೈರೆಕ್ಟಾಗಿ ವಿಸಿಟ್ ಮಾಡಿ, ಕಾರ್ ಇಷ್ಟ ಆಯಿತು ಅಂದರೆ ಆಮೇಲೆ ನೀವು ಪರ್ಚೇಸ್ನ ಮಾಡ್ಬೋದು. ಅಷ್ಟು ನೀಟಾಗಿರೋಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಇನ್ನು ಮತ್ತೊಂದು ಗಾಡಿ ಬಂದು ಇದು ಅಷ್ಟೇ ಒಂದು ಒಳ್ಳೆ ಲೋ ಬಜೆಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ರೆನಾಲ್ಟ್ ಡಸ್ಟರು 2012 ಮಾಡಲು ಗಾಡಿ, 2012 ಮಾಡಲು ಗಾಡಿ. ಇದು ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಫ್ರೆಂಡ್ಸ್. ಇದು ಕೂಡ 2ನೇ ಓನರ್ ವೆಹಿಕಲು. KA 53 ಇದು ಅಷ್ಟೇ 100% ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಆಗುತ್ತೆ. ಯಾವುದೇ ಮೈಗ್ರೇಟೆಡ್ ಆಗಲ್ಲ. ಮೈಗ್ರೇಟೆಡ್ ವೆಹಿಕಲ್ನ ನಮ್ಮ ಚಾನಲ್ ಹಾಕೋದು ಇಲ್ಲ, ನಾವು ರೆಫರ್ ಮಾಡೋದು ಇಲ್ಲ ಕಸ್ಟಮರ್ಗೆ. ಅದರಿಂದ ಪ್ಯೂರ್ ಕರ್ನಾಟಕ ವೆಹಿಕಲ್ನೇ ರೆಫರ್ ಮಾಡ್ತಾ ಇದ್ದೀವಿ. ಬಾಡಿಲೇನೂ ಅಷ್ಟೇ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನಿಲ್ಲ. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ. ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ
AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಕೂಡ ಬರುತ್ತೆ. ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ. ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ. ಯಾವುದೇ ವೇರಿಯಂಟ್ ಇರಲಿಲ್ಲ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದೇ ವೇರಿಯಂಟ್ ಇರೋದಿಲ್ಲ. ಹಾಗೆ ಅಡ್ರೆಸ್ಟಲ್ಲಿ ಟಿ ವಿ ಕೂಡ ಆ್ಯಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಟಿ ವಿ ಕೂಡ ಪರ್ಸ್ನಲ್ ಟಿ ವಿ ಆ್ಯಡ್ ಮಾಡಿದ್ದಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಕನೆಕ್ಟ್ ಮಾಡ್ಕೊಂಡು ಬ್ಲೂಟೂತ್ ಸಹಾಯದಿಂದ ನೋಡ್ಬೋದು. ಹಾಗೆಯೇ ಟೈರ್ ವಿಚಾರಕ್ಕೆ ಬಂತು ಅಂತಂದರೆ ಇದರಲ್ಲೂ ಅಷ್ಟೇ 80 to 90% ಟೈರ್ ಇದೆ. ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ಈ ಗಾಡಿ ಓಡಿರೋದು ಬಂದು 1,65,000 ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ. ಇದಕ್ಕೂ ಕೂಡ ಇಷ್ಟು ಸಿಗುತ್ತೆ, ಚೆಕ್ ಮಾಡಿ ಗಾಡಿನ ತೊಗೊಂಡು ಹೋಗ್ಬೋದು. ಹಾಗೆಯೇ ಇದು ಅಷ್ಟೇ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ. ಈ ಗಾಡಿಗೂ ಅಷ್ಟೇ 12 ಆಗಿರೋದ್ರಿಂದ ಲೋನ್ ಆಗಲ್ಲ. ಇದಕ್ಕೆ ಫುಲ್ ಕ್ಯಾಶಲ್ಲೇ ಹೋಗಬೇಕಾಗತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಸ್ಕೊಡ್ತೀವಿ. ಹಾಗೆಯೇ ಯಾರಾದರೂ ಮೆಕ್ಯಾನಿಕ್ ಪರಿಚಯ ಇದ್ದರೆ ಖಂಡಿತ ನೀವು ಮೆಕ್ಯಾನಿಕ್ನ ಕರ್ಕೊಬಂದು ಆಮೇಲೆ ಚೆಕ್ ಮಾಡಿನೇ ಗಾಡಿನ ತೊಗೊಂಡೋಗ್ಬೋದು. ಅಷ್ಟು ಅಶ್ಯೂರೆನ್ಸ್ ಆಗಿರುತ್ತೆ ವೆಹಿಕಲ್ ಗಾಡಿಗಳು. ಇನ್ನು ಮತ್ತೊಂದು ಗಾಡಿ ಬಂದು ಮಹೇಂದ್ರ ಸ್ಕಾರ್ಪಿಯೋ, ಒಂದು ಒಳ್ಳೆ ಲೋ ಬಜೆಟಲ್ಲಿ 7 ಸೀಟರ್ ವೆಹಿಕಲ್ ಅಂತಲೇ ಹೇಳ್ಬೋದು. ಒಳ್ಳೆ ರಗಡ್ ಆಗಿರೋ ವೆಹಿಕಲ್ ಅಂತಲೇ ಹೇಳ್ಬೋದು. ತುಂಬ ಜನ ಹುಡುಕ್ತಾ ಇರ್ತಾರೆ ಸ್ಕಾರ್ಪಿಯೋ, ತುಂಬ ಎನ್ಕ್ವೈರೀಸ್ ಬರ್ತಾನೆ ಇರುತ್ತೆ. ಇದು ಅಷ್ಟೇ 2006 ಮಾಡಲ್ ಗಾಡಿ, 2006ನೇ ಮಾಡಲ್ ಗಾಡಿ, KA01 ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲೇ ಆಗಿರುತ್ತೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲು, ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲು. ಹಾಗೆ ಈ ಗಾಡಿ ಮಾಡಲು ಬಂದು 2006 ಮಾಡಲ್ ಗಾಡಿ, 3rd ಓನರ್ ಆಗಿದೆ ಫ್ರೆಂಡ್ಸ್. ಗಾಡಿ ಬಂದು 3ನೇ ಓನರ್ ಆಗಿದೆ. ಓನರ್ ಸ್ವಲ್ಪ ಜಾಸ್ತಿ ಆಗಿದೆ. ಅಷ್ಟು 2006ಗೆ 3 ಓನರ್ ಏನು ಅಂತ ಅಲ್ಲಕ್ಕೆ ಅಲ್ಲ ಅಂತ ಹೇಳ್ಬೋದು. ಗಾಡಿ ಮಾತ್ರ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ. ಯಾವುದೇ ಮೇಜರ್ ಆಕ್ಸಿಡೆಂಟ್ ಆಗಲಿ ಏನೂ ಆಗಿಲ್ಲ. ಇಂಟೀರಿಯರು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದರೆ. ಮ್ಯಾನ್ಯುಯಲ್ ವೆಹಿಕಲ್ಲು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು, ಹಾಗೆ ಒಂದು ಒಳ್ಳೆ ಲೆದರ್ ಸೀಟ್ಸ್ ಕೂಡ ಬರುತ್ತೆ. ಯಾವುದೇ ವೇರಿಯಂಟ್ ಇರಲಿಲ್ಲ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಟಚ್ ಸ್ಕ್ರೀನ್ ಹ್ಯಾಂಡ್ರೈಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಗಾಡೀಲಿ. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ. ಇದು ಅಷ್ಟೇ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಒಂದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಆರಾಮಾಗೆ 12 to 13ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು. ಹೈವೇಲಿ ಅಪ್ ಟು 15 ಕಿಲೋಮೀಟರ್ವರೆಗೂ ಮೈಲೇಜ್ ಬರುತ್ತೆ. ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರಾಮಾಗೆ 60 to 70%ವರೆಗೂ ಟೈರ್ ಇದೆ. ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ಅಂದರೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂದರೆ ಫೈನಲ್ ಟು ಫೈನಲ್ 2 ಲಕ್ಷ ರೂಪಾಯಿ ನೋ ಬಾರ್ಗೇನ್ ಅಂತ ಹೇಳಿದ್ದಾರೆ ಕಸ್ಟಮರು. ನಿಮ್ಗೆ ಏನಾರು ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಸ್ಕೊಡ್ತೀವಿ. ಹಾಗೆಯೇ ಇದಕ್ಕೂ ಅಷ್ಟೇ 2006 ಆಗಿರೋದ್ರಿಂದ ಲೋನ್ ಆಗಲ್ಲ, ಫುಲ್ ಕ್ಯಾಶ್ಗೆ ಹೋಗಬೇಕಾಗತ್ತೆ. ನೀವು ಗಾಡಿ ಇಷ್ಟ ಆಯಿತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಯಾವ್ದಾದ್ರು ಮೆಕ್ಯಾನಿಕ್ ಪರಿಚಯ ಇದ್ದರೆ ಖಂಡಿತವಾಗ್ಲೂ ನೀವು ಮೆಕ್ಯಾನಿಕ್ನ ಕರ್ಕೊಬಂದು ಚೆಕ್ ಮಾಡಿ. ಗಾಡಿ ಇಷ್ಟ ಆಯಿತು ಅಂದರೆ ಆಮೇಲೆ ಬೇಕಾದ್ರೆ ವ್ಯಾಪಾರ ಮಾಡಿ ನೀವು ಖಂಡಿತ ಗಾಡಿನ ತಗೊಂಡೋಗ್ಬೋದು. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿರೋಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ SX4 ZDI ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್. ಇದು ಕೂಡ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. KA06 ಒರಿಜಿನಲ್ ತುಮಕೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಗಾಡಿ ಮಾಡಲು ಬಂದು 2012 ಮಾಡಲು ಗಾಡಿ, 2012ನೇ ಮಾಡಲು ಗಾಡಿ, 3rd ಓನರ್ ಆಗಿದೆ ಫ್ರೆಂಡ್ಸ್. ಇದು ಕೂಡ 3ನೇ ಓನರ್ ಆಗಿದೆ. ಬಾಡಿಲೇ ನೋಡ್ತಾ ಇರ್ಬೋದು, ತುಂಬ ವೆಲ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು, ಹಾಗೆಯೇ ಒಂದೊಳ್ಳೆ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ. ಯಾವುದೇ ವೇರಿಯಂಟ್ ಇರೋದಿಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ನೋಡ್ತಾ ಇರ್ಬೋದು. ಗಾಡೀಲಿ ಒಂದೊಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಆ್ಯಡ್ ಮಾಡಿದ್ದಾರೆ. ಇನ್ನು ಡೀಸೆಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಹಾಗೆ ಒಂದೊಳ್ಳೆ ಪಿಕಪ್ಪು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಸಡನ್ ವೆಹಿಕಲ್ಲು, ಲಕ್ಸುರಿ ಸಡನ್ ವೆಹಿಕಲ್ ಅಂತಲೇ ಹೇಳ್ಬೋದು ಲೋ ಬಜೆಟಲ್ಲಿ. ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ 80 to 90%ವರೆಗೂ ಟೈರ್ ಇದೆ. ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಒಂದೊಳ್ಳೆ ಗುಡ್ ಟೈರ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರೇನೆ. ಒರಿಜಿನಲ್ ಬಾಡಿ ಲೈನು. ಇದು ಅಷ್ಟೇ ಫ್ರೆಂಡ್ಸ್, ಫೈನಲ್ ಟು ಫೈನಲ್ 2,10,000 ರೂಪಾಯಿ ಫೈನ್, ನೋ ಬಾರ್ಗೇನ್ ಅಂತ ಹೇಳಿದ್ದಾರೆ. ಇದೆಲ್ಲ ಆಲ್ಮೋಸ್ಟು ನೋ ಬಾರ್ಗೇನ್ ಪ್ರೈಸೇ ಆಗಿರುತ್ತೆ, ಫೈನಲ್ ಪ್ರೈಸೇ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಬಾರ್ಗೇನ್ ಇರಲ್ಲ ಅಂತ ಕಸ್ಟಮರ್ ಹೇಳಿದ್ದಾರೆ. ನೀವು ಡೈರೆಕ್ಟಾಗಿ ಯಾವ್ದಾದ್ರು ಮೆಕ್ಯಾನಿಕ್ನ ಕರ್ಕೊಂಡೋಗಿ ಚೆಕ್ ಮಾಡಿ ಗಾಡಿ ಇಷ್ಟ ಆಯಿತು ಅಂದರೆ ವ್ಯಾಪಾರ ಮಾಡಿ ಹೋಗ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿದ್ರೆ ನಾವೇ ಲೊಕೇಶನ್ ಕೂಡ ಶೇರ್ ಮಾಡಿಕೊಡ್ತೀವಿ. ಇದಕ್ಕೂ ಅಷ್ಟೇ ಲೋನ್ ಆಗಲ್ಲ, 12 ಮಾಡಲಾಗಿರೋದ್ರಿಂದ ಫುಲ್ ಕ್ಯಾಶಲ್ಲೇ ಹೋಗಬೇಕಾಗುತ್ತೆ. ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಗಾಡಿನ ಚೆಕ್ ಮಾಡಿ ಆರಾಮಾಗಿ ಗಾಡಿನ ತೊಗೊಂಡೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಈ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.